ನನಗೆ ಕೇಳಿಸ್ತಾ ಇದೆ. ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಈ ಕಾರ್ಯಕ್ರಮ ನೋಡಿ ಪ್ರೇಕ್ಷಕರೆಲ್ಲ ಮನೆಯಲ್ಲೇ ಹೇಳ್ತಾ ಇದ್ದಾರೆ, ಪಸಂದಾಗೈತೆ ಪಸಂದಾಗೈತೆ. ಸಖತ್ತು. ನಿಜವಾಗ್ಲು ನನಗೆ ಖುಷಿ ಆಗೋದು ನೀವು ಅದೇ ಜೋಶ್ನ ಇವತ್ತಿಗೂ ಉಳಿಸ್ಕೊಂಡು ಮಗಳ ಜೊತೆ ಕುಣಿತಾ ಇರೋದು. ಮನೆ ಈವನ್ ಮಂಡ್ಯದಲ್ಲಿ ಎಲ್ಲ ಕಡೆ ತುಂಬ ಖುಷಿ ಅನ್ಸುತ್ತೆ. ನಿಮ್ಮ ಫ್ಯಾನ್ಸ್ ಎಷ್ಟೋ ವರ್ಷದಿಂದ ಮಿಸ್ ಮಾಡ್ಕೊಂಡಿದ್ದವರೆಲ್ಲ ಆರಾಧನಾ ಕಡೆಯಿಂದ ಈಗ ಮತ್ತೆ ಮೇಡಮ್ನ ನೋಡೋದು, ಆ ನಗುಮುಖ ನೋಡೋದು, ಆ ಖುಷಿ ಜೋಶನ್ನ ನೋಡೋದು, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸ್ಟೆಪ್ಪೇ ಆಗಿದ್ರೆ ಇಮ್ಮಿಡಿಯೇಟ್ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಟ್ಸ್ ಮೈ ಡಾಟರ್ಸ್. ಅಷ್ಟೊಂದು ಪಿಕ್ಚರ್, ದೊಡ್ಡ ಪಿಕ್ಚರು, ಅವಳು ಆ ಸಾಂಗ್ ಅಷ್ಟು ಹಿಟ್ಟಾಗಿ ನಿಮ್ಗೆಲ್ಲರಿಗೂ ಪಸಂದ್ ಆಗಿದೆ. ಆಮೇಲೆ ಅವಳಿಗೆ ನಾನು ಸ್ಟೆಪ್ ಆಗದೆ ಇರ್ತೀರಾ? ಆ ಪಿಕ್ಚರ್ ನೋಡಿ ನೀವೆಲ್ಲ ಅಪ್ರಿಷಿಯೇಷನ್ ಮಾಡಿದ್ಮೇಲೆ ನಿಮ್ಗೋಸ್ಕರ ನನ್ನ ಮಗಳ ಸ್ಟೆಪ್ ಆಗದೆ ಇರ್ತೀನಾ? ಈಗ ನನಗೆ ತುಂಬ ಖುಷಿ ಅನಿಸ್ತದೆ, ನನಗೆ ತುಂಬ ಹೆಮ್ಮೆನೂ ಅನಿಸ್ತದೆ. ಏನಂದರೆ ಎಲ್ಲೇ ಹೋದ್ರು ಈಗ ಒಳಗೆ ಸೇರಿದ್ರೆ ಗುಂಡೋ ಇಲ್ಲ ಜಟ್ಕಾ ಕೂತ್ರೆ ಕೇಳ್ತಾರೆ, ಪಸಂದಾಗೋಣ ಸ್ಟೆಪ್ ಆಗಿ ಅಂತ ಹೇಳ್ತಿದ್ದಾರೆ. ಅದು ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಎಸ್, ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಅಂಡ್ ನಾನು ಕೇಳ್ಪಟ್ಟೆ ಆರಾಧನಾ ಫ್ರಮ್ ದ ಬಿಗಿನಿಂಗ್ ಆಫ್ ದ ಡೇ ಇಂದ ಸುಮಾರು ಮುಗಿಯೋವರೆಗೂ 100 days ಆರಾಧನಾ ಜೊತೆಗೇ ಇದ್ದು ನೀವು ಅವರ ಪ್ರತಿಯೊಂದು ಒಂದು ನಡೆ ಆಗಲಿ, ನುಡಿ ಆಗಲಿ, ಪ್ರತಿಯೊಂದು ನಟನೆ ಆಗಲಿ ಎಲ್ಲವನ್ನೂ ಕೂಡ ಪಕ್ಕದಲ್ಲೇ ಇದ್ದು ಸರಿಪಡಿಸಿ ಅದನ್ನ ನೋಡಿ ಖುಷಿಪಟ್ಟು ಅವ್ರಿಗೆ ಹಾರೈಸಿ ರಿಲೀಸ್ವರೆಗೆ ಕರ್ಕೊಂಡು ಬಂದಿದ್ದೀರಾ ಅಂತ. ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಗನ, ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಯಾವಾಗ ಅವಳು ಪಿಕ್ಚರ್ ಸ್ಟೆಪ್ ಇಟ್ಟಿದ್ದಾಲೋ ಅಲ್ಲಿವರೆಗೂ ಪಕ್ಕಾ ಐ ವಾಸ್ ವಿತ್ ಹರ್. ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಒಂದು ತಾಯಿ ಥರ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ. ಆ್ಯಂಡ್ ಕೆಲವು ಟೈಮಲ್ಲಿ ಅಫ್ಕೋರ್ಸ್ ನನ್ನ ಅವತಾರ ಬಂದ್ಬಿಡೋದಲ್ಲಿ ವೆನೆವರ್ ಶಿ ವಾಂಟ್ಸ್ ಹೆಲ್ಪ್ ಫ್ರಮ್ ಮೀ. ಬಟ್ ಅದಕ್ಕೆ ಹ್ಯಾಟ್ಸ್ ಆಫ್ ನಾನು ತರುಣ್ ಸರ್ ಹೇಳಬೇಕು. ಅವರು ಒಂದೇ ಒಂದು ಅವ್ರ ಮಾತು ಕೇಳಿದರು, ನೀನು ಯಾವುದು ಬ್ಯಾಕ್ಗ್ರೌಂಡು ಇದು ಇಟ್ಕೊಂಡು ಇಲ್ಲ, ಯು ಸೊ ನನ್ನ ಕ್ಯಾರೆಕ್ಟರ್ ಯು ಪ್ರಭಾವತಿ ಅಂತ ಹೇಳಿ ಅವಳನ್ನ ಟೋಟಲಿ ಡಿಫ್ರೆಂಟ್ ಆಗಿ ತೋರಿಸಿದ್ರು. ಅದು ನೀವೆಲ್ಲ ನೋಡಿದ್ರಲ್ಲ ಈಗ. ಅಷ್ಟು ಎಕ್ಸಲೆಂಟ್ ಆಗಿ ಅವಳ ಕ್ಯಾರೆಕ್ಟರ್ನ ತಗೊಂಡು ಬಂದರು. ಆಮೇಲೆ ಅದ್ರ ಜೊತೆ ದರ್ಶನ್ ಅವರು ಅವ್ರಿಗೆ ಅಷ್ಟೊಂದು ಹಿ ಹ್ಯಾಸ್ ಗಿವನ್ ಸಪೋರ್ಟ್. ಅದೇನೋ ಅವರಿಬ್ಬರು ಫಸ್ಟ್ ಪಿಕ್ಚರ್ ಆ್ಯಕ್ಟ್ ಮಾಡ್ತಂಗೆ ಕಾಣ್ತಾ ಇಲ್ಲ. ಅವ್ರ ಕೆಮಿಸ್ಟ್ರಿ, ಅವರು ಇಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಐ ವಾಸ್ ಶಾಕ್ಡ್ ಆ ಸಾಂಗ್ಸ್ ಅಲ್ಲಿ ಎಲ್ಲ. ಆರಾಧನಾ ಅಮ್ಮನಿಂದ ಮೇಯ್ನ್ ಆಗಿ ನಿಮಗೆ ಫಸ್ಟ್ ಸಿನಿಮಾಗೆ ಹೋಗ್ತೀನಿ ಅಂದಾಗ ಅವ್ರು ಕೊಟ್ಟಂತ ಸಜೆಷನ್ಸ್, ಈವನ್ ರಾಮು ಅವರು ಅಪ್ಪ ಕೊಟ್ಟಂತ ಸಜೆಷನ್ಸ್ ಏನು? ನನಗೆ ಐ ರಿಮೆಂಬರ್, ನಾನು ಅವತ್ತು ಅವ್ರ ಮುಂದೆ ಕೂತ್ಕೊಂಡು ನಾನು ಹಿಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ನನ್ನ ಆಸೆ ಇದೆ. ಅವ್ರಿಗೇನಂದರೆ ಫಸ್ಟು ನಮ್ಮ ಇಂಡಸ್ಟ್ರಿಗೆ ಬರ್ತಲ್ಲ, ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅಂತ ಇಂಟ್ರೆಸ್ಟ್ ಬಂದಿದೆಯಾ, ಓಕೆ ನಾವು ಸಪೋರ್ಟ್ ಮಾಡೋಣ, ಗೈಡ್ ಮಾಡೋಣ ಅಂತ ಅವ್ರಿಗೆ ಇಮ್ಮಿಡಿಯೇಟ್ ಆ ರಿಯಾಕ್ಷನ್ ಬಂದಿತ್ತು. ಸೊ ಅವಾಗಿಂದಾನೇ ಅವರು ತುಂಬ ಕಷ್ಟಪಡಬೇಕು, ಇದು ತುಂಬ ಸೀರಿಯಸ್ ಇಂಡಸ್ಟ್ರಿ, ನಮಗೆ ಲೈಫ್ ಕೊಟ್ಟಿದೆ ಇಂಡಸ್ಟ್ರಿ, ಸೊ ನಿನಗೂ ಆ ಲೈಫ್ ಸಿಗಬೇಕಂದ್ರೆ ನೀನು ತುಂಬ ಕಷ್ಟಪಡಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ಎವ್ರಿ ಡೇ ಒಂದು ಅಡ್ವೈಸ್ ಇರಲಿ, ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಇರಲಿ ತುಂಬ ಕೊಟ್ಟಿದ್ರು. ಅಮ್ಮ ಮೇನ್ಲಿ ಅವ್ರಿಗೇನಂದರೆ, ನೀನು ಪ್ಯಾಷನ್ ಜೊತೆ ಕೆಲಸ ಮಾಡು, ಅದಕ್ಕೆ ನೀನು ಪ್ರೀತಿ ಕೊಡು, ಖುಷಿಯಾಗಿ ಕೆಲ್ಸಕ್ಕೆ ಹೋಗು, ತುಂಬ ಟೆನ್ಷನ್ ತೊಗೋಬೇಡ, ಸ್ಟಿಫ್ ಆಗಬೇಡ, ಆ ಪ್ಯಾಷನ್ ಇದ್ರೇ, ಪ್ರೀತಿ ಇದ್ರೇ ನೀನು ಆ ಸಕ್ಸಸ್ ನೋಡ್ತೀಯ, ಆ ಪರ್ಫಾರ್ಮೆನ್ಸಲ್ಲಿ ಈಸ್ ಬರುತ್ತೆ ಅಂತ ಅದು ತುಂಬ ಸಜೆಷನ್ಸ್ ಕೊಡ್ತಾಯಿದ್ರು. ಅಪ್ಪ ಸ್ವಲ್ಪ ಡಿಸಿಪ್ಲಿನೇರಿಯನ್ ಆಗಿ ಅವರು ನೀನು ಸೀರಿಯಸ್ ಆಗಿ ತಗೋ, ಕಷ್ಟಪಡು, ಆ ಟೈಮ್ ಬಗ್ಗೆ ಇರಲಿ, ಪಂಕ್ಚುಲ್ ಆಗಿರು, ನೀನು ಎಷ್ಟು ಟೈಮ್ ಎಫರ್ಟ್ ಆಗ್ತಾ ಅದಲ್ಲಿ ಅದೇ ನಿನಗೆ ಆ ಸಕ್ಸಸ್ ತೋರಿಸುತ್ತೆ ಅಂತ ಆ ಡಿಫ್ರೆಂಟ್ ಸಜೆಷನ್ಸ್ ಅವ್ರು ಕೊಡ್ತಾಯಿದ್ರು. ವಾವ್, ನಾನು ಒಂದ್ಸರಿ ಕೇಳಿದ್ದೀನಿ, ಮೇಡಮ್ ಹೇಳಿದ್ರು ಒಂದ್ಸರಿ, ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮ ಮಕ್ಕಳು ನನಗೆ ಅಮ್ಮನ ಥರ ಇರ್ತಾರೆ, ನಾನೇ ಮಗು ಥರ ಇರ್ತೀನಿ ಅಂತ. ಹೌದಾ? ಹೌದು, ಆ್ಯಕ್ಚುಲಿ ನಾನು ಅವ್ರಿಗೆ ಅಮ್ಮ ಆಗಿರ್ತೀನಿ ಮನೇಲಿ. ಬಿಕಾಸ್ ಶೀಸ್ ಅಂದರೆ ತುಂಬ ಬಬ್ಲಿ ಆಗಿ, ಕೇರ್ ಫ್ರೀ ಆಗಿ ಎಲ್ಲನೂ ಎಂಜಾಯ್ ಮಾಡ್ತಾ ಇರ್ತಾರೆ. ನಾನು ಟೆನ್ಷನ್ ತಗೊಂಡು ಸೀರಿಯಸ್ ಆಗಿರ್ತೀನಿ ಮನೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.